ಸತ್ಯಂ ಶಿವಂ ಸುಂದರಂ. ಲಾಸ್ಟ್ ಇಯರ್ ಹಿಂದಿ ಬಿಗ್ ಬಾಸ್ ಶುರುವಾಗ 2-3 ತಿಂಗಳು ಮೊದಲು ಬಾಲಿವುಡ್ ನಲ್ಲಿ ಓರಿ ಎನ್ನುವ ವ್ಯಕ್ತಿ ಸಡನ್ ಆಗಿ ಫೇಮಸ್ ಆಗಕ್ಕೆ ಶುರುವಾಗುತ್ತಾನೆ. ಬಾಲಿವುಡ್ ನ ಎಲ್ಲಾ ಪಾರ್ಟಿಗಳಲ್ಲಿ, ಎಲ್ಲಾ ಅವಾರ್ಡ್ ಫಂಕ್ಷನ್ ಗಳಲ್ಲಿ, ಬಾಲಿವುಡ್ ನ ಎಲ್ಲಾ ಸೆಲೆಬ್ರಿಟಿಗಳ ಜೊತೆ, ಬಾಲಿವುಡ್ ನ ಎಲ್ಲಾ ಮೀಡಿಯಾ ಬೈಟ್ಸ್ ನಲ್ಲಿ ಓರಿ ಎಲ್ಲಾ ಕಡೆ ಕಾಣಿಸೋಕೆ ಶುರುವಾಗುತ್ತಾನೆ. ಬಾಲಿವುಡ್ ನ ಯಾವುದೇ ಸಿನಿಮಾದಲ್ಲಾಗಿರ್ಲಿ, ಮ್ಯೂಸಿಕ್ ವಿಡಿಯೋದಲ್ಲಾಗಿರ್ಲಿ, ಯಾವುದೇ ರೀತಿಯ ಎಂಡೋರ್ಸ್ಮೆಂಟ್ ಆಗಿರ್ಲಿ, ಫ್ಯಾಷನ್ ಶೋ ಆಗಿರ್ಲಿ, ಯಾವುದರಲ್ಲೂ ಕೆಲಸ ಮಾಡದ ಈ ಓರಿ ಸಡನ್ ಆಗಿ ಬಾಲಿವುಡ್ ನಲ್ಲಿ ಸೆಲೆಬ್ರಿಟಿಯಾಗಿ ಹೇಗೆ ಗುರುತಿಸಿಕೊಳ್ತಾನೆ, ಸೆಲೆಬ್ರಿಟಿ ಅಲ್ಲದ ಈತ ಸೆಲೆಬ್ರಿಟಿಯಾಗಿ ಎಲ್ಲಾ ಕಡೆ ಹೇಗೆ ಓಡಾಡ್ತಿದ್ರು ಅನ್ನೋ ಪ್ರಶ್ನೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅದೇ ಸಮಯದಲ್ಲಿ ಬಿಗ್ ಬಾಸ್ ಲಾಂಚ್ ಆಗುತ್ತೆ. ಓರಿ ವೈಲ್ಡ್ ಕಾರ್ಡ್ ಎಂಟ್ರಿ ತಗೋತಾನೆ. ಆವಾಗ ನಾವೆಲ್ಲ ಅನ್ಕೊಂಡ್ವಿ, ಓರಿಯ ಈ ಪಬ್ಲಿಸಿಟಿ ಸ್ಟಂಟ್ ಏನಿದೆ ಇದು ಕೇವಲ ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಪಡ್ಕೊಳ್ಳಕ್ಕೆ ಅಂತ. ಆದ್ರೆ ಓರಿ ಬಿಗ್ ಬಾಸ್ ಒಳಗಿದ್ದದ್ದು ಕೇವಲ 2-3 ದಿನ ಮಾತ್ರ. ಬಿಗ್ ಬಾಸ್ ಒಳಗೆ ಹೋಗುವುದು ಕೂಡ ಅವನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿತ್ತು. ಸಲ್ಮಾನ್ ಖಾನ್ ಕೂಡ ಓರಿಯನ್ನು ಕೇಳಿದ್ರು, ನೀವು ಮಾಡುತ್ತಿರುವುದು ಏನು ಅಂತ ಹೇಳಿ, ನಿಮ್ಮ ಪ್ರೊಫೆಷನ್ ಏನಂತ ಕೇಳಿದ್ರೆ ಓರಿ ಮಾತ್ರ ಹಾರಿಕೆ ಉತ್ತರವನ್ನೇ ಕೊಟ್ಟಿದ್ದ. ಬಾಲಿವುಡ್ ನ ತಳುಕು ಬಳಕಿನ ಒಳಗ ಹೊರಗೆ ಎಲ್ಲ ಗೊತ್ತಿರುವ ಸಲ್ಮಾನ್ ಖಾನ್ ಆ ಸಮಯದಲ್ಲಿ ಓರಿಗೊಂದು ಸಜೆಷನ್ ಕೊಡ್ತಾನೆ. ಸಲ್ಮಾನ್ ಖಾನ್ ನ ಮಾತಿನ ಅರ್ಥ ಏನುತ್ತಂದ್ರೆ, ಬಾಲಿವುಡ್ ನ ಈ ಫೇಮ್ ಅಲ್ಲಿ ಕಳೆದೋಗ್ಬೇಡ, ಸಡನ್ ಆಗಿ ಸಿಕ್ಕಿರುವ ಈ ಫೇಮ್ ಇಂದ ನೀನು ತೊಂದರೆಗೊಳಗಾಗಲು ಕೂಡ ಚಾನ್ಸಸ್ ಇದೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಸಲ್ಮಾನ್ ಖಾನ್ ಓರಿಗೆ ಒಂದು ಕಿವಿ ಮಾತು ಹೇಳ್ತಾರೆ. ಎಲ್ಲಾ ಕಡೆ ಓರಿ ಓರಿ ಅನ್ನುವ ಪಬ್ಲಿಸಿಟಿ ನೋಡಿ ಈತನೇನು ಬಾಲಿವುಡ್ ಗೆ ಎಂಟರ್ ಆಗಲಿಕ್ಕೆ ಬಂದಿರಬಹುದಾ ಅಂತ ಹೇಳಿ ಅನಿಸಿದನು ಸತ್ಯ. ಹಾಗಾದ್ರೆ ಹೂ ಈಸ್ ಓರಿ? ಓರಿ ಒಬ್ಬ ಡ್ರಗ್ ಡೀಲರ್, ಒಬ್ಬ ಹೈಫೈ ಡ್ರಗ್ ಡೀಲರ್. ಬಾಲಿವುಡ್ ದಿಗ್ಗಜರ ಜೊತೆ ಇವನ ಕನೆಕ್ಷನ್ ಹೇಗೆ ಬೆಳೆಯಿತು? ಇದುವೇ ಪ್ಲಾನೆಡ್ PR ಸ್ಟ್ರಾಟಜಿ. ಡ್ರಗ್ಗಿಸ್ಟ್ಗಳೇ ತುಂಬಿರುವಂತಹ ಬಾಲಿವುಡ್ ಅಂಗಳದಲ್ಲಿ ನೀಟಾಗಿ ಡ್ರಗ್ ಸಪ್ಲೈ ಮಾಡಲು ಬಂದಂತಹ ಚಾಣಾಕ್ಷ ಬಿಸ್ನೆಸ್ ಮ್ಯಾನ್. ಬಾಲಿವುಡ್ ನ ಎಲ್ಲಾ ದಿಗ್ಗಜರುಗಳ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ತನ್ನನ್ನು ತಾನು ಸೆಲೆಬ್ರಿಟಿ ಅಂತ ಪ್ರೂವ್ ಮಾಡೋದು, ಆಮೇಲೆ ತನ್ನ ಸೆಲೆಬ್ರಿಟಿ ಸ್ಟೇಟಸ್ ನೊಂದಿಗೆ ಬಾಲಿವುಡ್ ನ ಎಲ್ಲರಿಗೂ ಡ್ರಗ್ ಸಪ್ಲೈ ಮಾಡೋದು, ಇದು ಇವನ ಮಾಸ್ಟರ್ ಪ್ಲಾನ್ ಆಗಿತ್ತು. ಅದಕ್ಕೋಸ್ಕರ ಕೋಟ್ಯಾನುಗಟ್ಲೆ PR ಗೆ ಖರ್ಚು ಮಾಡುತ್ತಾನೆ. ನಾನು ಫ್ಯಾನ್ಸ್ ಗಳ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು, ಪಾರ್ಟಿ ಅಟೆಂಡ್ ಮಾಡಲು, ಯಾವುದೇ ಫಂಕ್ಷನ್ ಗೆ ಗೆಸ್ಟ್ ಆಗಿ ಬರಲು ಲಕ್ಷಾನುಗಟ್ಲೆ ಚಾರ್ಜ್ ಮಾಡ್ತೇನೆ ಅಂತ ಹೇಳಿ ಹೊರ ಜಗತ್ತಿಗೆ ಹೇಳ್ಕೊಳ್ತಾನೆ. ಆದ್ರೆ ಇಲ್ಲಿ ಆಗಿರುವುದೇ ಉಲ್ಟಾ. ಇವನೇ ಖುದ್ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆ ಫೋಟೋ ಕ್ಲಿಕ್ಕಿಸಲು, ಅವರ ಇವೆಂಟ್ ಅಲ್ಲಿ ಭಾಗಿಯಾಗಲು, ಅವರ ಗುಡ್ ಬುಕ್ಸ್ ಅಲ್ಲಿರಲು, ಅವರನ್ನು ಫ್ರೆಂಡ್ಸ್ ಅಂತ ತೋರಿಸಿಕೊಳ್ಳಲು ದೊಡ್ಡ ದೊಡ್ಡ ಅಮೌಂಟ್ ಬಾಲಿವುಡ್ ಸೆಲೆಬ್ರಿಟಿಗಳಿಗೆ ಪೇ ಮಾಡ್ತಾನೆ. ಇದೆಲ್ಲ ಸ್ಟಾರ್ಟಿಂಗ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅಷ್ಟೇ. 1 ವರ್ಷ ಇದನ್ನೆಲ್ಲ ಮಾಡಿದ ಓರಿ ಬಾಲಿವುಡ್ ಅಂಗಳದಲ್ಲಿ ಭದ್ರವಾಗಿ ನೆಲೆ ಊರಿ ಬಾಲಿವುಡ್ ನ ಎಲ್ಲರಿಗೂ ಡ್ರಗ್ ಸಪ್ಲೈ ಮಾಡಿ ತಾನು ಮಾಡಿದ ಇನ್ವೆಸ್ಟ್ ನ ದುಪ್ಪಟ್ಟು ಹಣವನ್ನು ರಿಟರ್ನ್ ಪಡ್ಕೊಳ್ತಿದ್ದಾನೆ. ಮೀಡಿಯಾದವರು ಓರಿ ನೀವು ಯಾರು, ನಿಮ್ಮ ಪ್ರೊಫೆಷನ್ ಏನು, ನಿಮಗೂ ಬಾಲಿವುಡ್ಗೂ ಏನು ಕನೆಕ್ಷನ್ ಅಂತ ಕೇಳಿದ್ರೆ, I'm living my best life. You go for a jog, you're a jogger. You paint, you're a painter. I'm a liver. I am here to live. I'm a liver. ಐ ಆಮ್ ಎ ಲಿವರ್ ಅಂತೇಳಿ ಹಾರಿಕೆ ಉತ್ತರ ಕೊಡ್ತಾನೆ ಇರ್ತಾನೆ. ಹಾಗಾದ್ರೆ ಇವನಲ್ಲಿಷ್ಟು ಕೋಟಿ ಹಣ ಬಂದಿದ್ದೆಲ್ಲಿಂದ? ಬಾಲಿವುಡ್ ಮಂದಿಯನ್ನೇ ತನ್ನ ಬುಟ್ಟಿಯೊಳಗೆ ಹಾಕೊಂಡು ಆಟ ಆಡಿಸುತ್ತಿರುವ ಇವನ ಬ್ಯಾಕ್ ಗ್ರೌಂಡ್ ಏನು? ಓರಿಯ ತಂದೆ ಸೂರಜ್ ಕುಂದನ್ ಲಾಲ್ ಅವತ್ರಮಣಿ ಮುಂಬೈನ ದೊಡ್ಡ ಬಿಸ್ನೆಸ್ ಮ್ಯಾನ್. ಓರಿಯ ಜನನ ಮುಂಬೈಯಲ್ಲಾಗುತ್ತೆ. ಲಂಡನ್ ನಲ್ಲಿ ಸಾರಾ ಅಲಿ ಖಾನ್, ಜಾಹ್ನವಿ ಕಪೂರ್ ಜೊತೆ ಸ್ಕೂಲ್ ಕಾಲೇಜ್ ಶೇರ್ ಮಾಡಿದನಂತೆ. ಪಾಸ್ಪೋರ್ಟ್ ನಲ್ಲಿ ಒರಹಾನ್ ಅವತ್ರಮಣಿ ಅಂತ ಹೆಸರಿರುವ ಓರಿಯನ್ನು 19ನೇ ನವೆಂಬರ್ನಂದು ಮುಂಬೈ ಪೊಲೀಸರು 252 ಕರೋಡ್ನ ಡ್ರಗ್ ಕೇಸ್ನಲ್ಲಿ ಓರಿಯನ್ನು ಇನ್ವೆಸ್ಟಿಗೇಷನ್ಗಾಗಿ ಮುಂಬೈನ ಘಾಟ್ಕೊಪ್ಪರ್ ಪೊಲೀಸ್ ಸ್ಟೇಷನ್ಗೆ ಕರೆತರಲಾಗಿತ್ತು. 90ರ ದಶಕದಲ್ಲಿ ದಾವೂದ್ ಗ್ಯಾಂಗ್ ಬಾಲಿವುಡ್ ನಲ್ಲಿ ಡ್ರಗ್ ಅನ್ನು ಈಸಿಯಾಗಿ ಪ್ಲಾಂಟ್ ಮಾಡಿತ್ತು. ದಾವೂದ್ ನ ಡ್ರಗ್ ಡೀಲರ್ಗಳು ಡ್ರಗ್ ಅನ್ನು ಕೇವಲ ಬಾಲಿವುಡ್ ನಲ್ಲಿ ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ಪ್ಲಾಂಟ್ ಮಾಡಿ ಕೋಟಿ ಸಂಪಾದನೆ ಮಾಡಿ ಗಲ್ಫ್ ಕಂಟ್ರಿಗಳಲ್ಲಿ ಲ್ಯಾವಿಶ್ ಆಗಿ ಜೀವನ ಮಾಡ್ತಿದ್ದಾರೆ. ಬಾಲಿವುಡ್ ನ ಸಂಜಯ್ ದತ್, ಫರ್ದೀನ್ ಖಾನ್, ಮಮತಾ ಕುಲಕರ್ಣಿ, ಮಂದಾಕಿನಿ ಇವರೆಲ್ಲ ಡ್ರಗ್ ಕೇಸ್ ಗಳಿಗೆ ಜೈಲಿಗೆ ಹೋಗಿ ಬಂದವರು. ಕರಣ್ ಜೋಹರ್ ನ ಎಲ್ಲಾ ಪಾರ್ಟಿಗಳಲ್ಲಿ, ಶಾರುಖ್ ಖಾನ್ ನ ಎಲ್ಲಾ ಪಾರ್ಟಿಗಳಲ್ಲಿ ಡ್ರಗ್ ಸಪ್ಲೈ ಇದ್ದೇ ಇದೆ. ಇತ್ತೀಚೆಗೆ ಶಾರುಖ್ ಖಾನ್ ಮಗ ಆರ್ಯನ್ ಖಾನ್ ಅನ್ನು ಕೂಡ ಗೋವಾದಲ್ಲಿ ಡ್ರಗ್ಸ್ ಕೇಸಲ್ಲಿ ಬಂಧಿಸಲಾಗಿತ್ತು. 90ರ ದಶಕದಲ್ಲಿ ದಾವೂದ್ ಅಂಡ್ ಗ್ಯಾಂಗ್ ಹೆವಿಯಾಗಿ ಬಾಲಿವುಡ್ ನಲ್ಲಿ ಡ್ರಗ್ ಡೀಲ್ ಮಾಡ್ತಿದ್ರೆ, ಕಾಲಕ್ರಮೇಣ ಮುಂಬೈ ಪೊಲೀಸರ ಕಾರ್ಯಾಚರಣೆಯಿಂದ ಸ್ವಲ್ಪ ಮಟ್ಟಿಗೆ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಗಳು ಬಾಲಿವುಡ್ ನಲ್ಲಿ ಕಮ್ಮಿ ಆಗಿತ್ತು. ಈಗ ಓರಿ ಎನ್ನುವ ಆಸಾಮಿ ಮುಖಾಂತರ ದುಬೈನ ಅಂಡರ್ ವರ್ಲ್ಡ್ ಗ್ಯಾಂಗ್ ಮತ್ತೆ ಬಾಲಿವುಡ್ ನಲ್ಲಿ ಡ್ರಗ್ ಪ್ಲಾಂಟ್ ಮಾಡ್ತಾ ಇದೆ. ಇಂಥ ಕೇಸ್ ಗಳನ್ನು ಕ್ರ್ಯಾಕ್ ಮಾಡೋದ್ರಲ್ಲಿ ಮುಂಬೈ ಪೊಲೀಸರು ಎತ್ತಿದ ಕೈ. ಬಾಲಿವುಡ್ ನ ಎಲ್ಲಾ ಸೆಲೆಬ್ರಿಟಿಗಳ ಮೇಲೆ ಕಣ್ಣಿಟ್ಟಿರುವ ಮುಂಬೈ ಪೊಲೀಸ್ ಎಷ್ಟು ಈಸಿಯಾಗಿ ಡ್ರಗ್ ಕೇಸ್ ಗಳನ್ನು ಕ್ರ್ಯಾಕ್ ಮಾಡುತ್ತೋ ಅಷ್ಟೇ ಈಸಿಯಾಗಿ ಡ್ರಗ್ ಕೇಸ್ ಗಳನ್ನು ಮುಚ್ಚಿ ಕೂಡ ಹಾಕುತ್ತೆ. ಇದುವರೆಗೆ ಬಾಲಿವುಡ್ ನಲ್ಲಿ ಡ್ರಗ್ ಕೇಸಲ್ಲಿ ತಗರಾಯಿಸಿಕೊಂಡ ಎಲ್ಲಾ ಸೆಲೆಬ್ರಿಟಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟು
ದೊಡ್ಡ ಅಮೌಂಟ್ ಡೀಲ್ ಮಾಡಿ ಡ್ರಗ್ ಕೇಸಿಂದ ಅವರನ್ನು ಹೊರಗೆ ಬರಲು ಕೂಡ ಅವರೇ ಹೆಲ್ಪ್ ಮಾಡ್ತಾರೆ. ಬಾಲಿವುಡ್ ನ ಯಾವುದೇ ಸೆಲೆಬ್ರಿಟಿಗಳು ಡ್ರಗ್ ಕೇಸಲ್ಲಿ ಮುಂಬೈ ಪೊಲೀಸ್ನ ತೆಕ್ಕೆಗೆ ಬಿದ್ರೆ ಮುಂಬೈ ಪೊಲೀಸ್ ಅವರನ್ನು ಅಲ್ಲಿಂದ ಹೊರಗೆ ತರಲು ಕೋಟಿ ಕೋಟಿ ಹಣದ ಲೂಟಿ ಮಾಡುತ್ತಾರೆ. ಸಡನ್ ಆಗಿ ಲಾವಿಶ್ ಲೈಫ್ ಜೀವನ ಮಾಡ್ತಿರುವ ಈ ಓರಿಯ ಮೇಲೆ ಕಣ್ಣಿಟ್ಟ ಮುಂಬೈ ಪೊಲೀಸರು 252 ಕೋಟಿ ಡ್ರಗ್ ನ ಕೇಸಲ್ಲಿ ಬಂಧಿಸಿದ್ದಾರೆ. ಇನ್ನೇನು 2-3 ತಿಂಗಳು ಓರಿಯ ಜನ್ಮ ಜಾಲಾಡಿಸುವ ಮುಂಬೈ ಪೊಲೀಸರು ಅರೆಸ್ಟ್ ಮಾಡುವಾಗ ಇದ್ದ ಸದ್ದು ಗದ್ದಲು ಮುಂದೊಂದು ದಿನ ಸದ್ದು ಗದ್ದಲವಿಲ್ಲದೆ ಓರಿಯ ಟೀಮ್ ನಿಂದ ದೊಡ್ಡ ಮಟ್ಟಿನ ಅಮೌಂಟ್ ಪಡೆದುಕೊಂಡು ಅವನಿಗೆ ವಾರ್ನಿಂಗ್ ಕೊಟ್ಟು ಬಿಟ್ಟು ಬಿಡ್ತಾರೆ. ಈ ರೀತಿಯ ಕೇಸುಗಳು ಬಾಲಿವುಡ್ ನಲ್ಲಿ ಮುಂಬೈನಲ್ಲಿ ಹೊಸದೇನೂ ಅಲ್ಲ. ದುಬೈನಲ್ಲಿ ಕೂತು ಮುಂಬೈನಲ್ಲಿ ಡ್ರಗ್ ಸಪ್ಲೈ ಮಾಡುವಂತಹ ಸಮೀರ್ ಡೋಲಾ ಎನ್ನುವವನ ಮಗ ತಾಹಿರ್ ಡೋಲಾ ಮುಂಬೈ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಳ್ತಾನೆ. ಅವನ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಓರಿಯ ಹೆಸರು ಕೂಡ ಹೊರಗೆ ಬರುತ್ತೆ. ಈ ಡ್ರಗ್ ಡೀಲರ್ ಸಮೀರ್ ಡೋಲಾ ಏನಿದ್ದಾನೆ ಇವನು ದಾವೂದ್ ನ ಪಾರ್ಟ್ನರ್ ಕೂಡ ಹೌದು. ತಾಹಿರ್ ಡೋಲಾನು ಇನ್ವೆಸ್ಟಿಗೇಷನ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲಾ ಬಾಲಿವುಡ್ ಸೆಲೆಬ್ರಿಟಿಗಳ ಹೆಸರು ಮುಂದೆ ಬಂದಿದೆಯಂತೆ. ಸುಶಾಂತ್ ಸಿಂಗ್ ರಾಜ್ಪೂತ್ ಕೂಡ ಈ ಡ್ರಗ್ ಕೇಸಲ್ಲಿ ಅಮಾನುಷವಾಗಿ ಕೊಲೆಗೊಳ್ಳಲ್ಪಟ್ಟಿದ್ದಾರೆ. ಸುಶಾಂತ್ ಸಿಂಗ್ ರಾಜ್ಪೂತ್ ನ ಗರ್ಲ್ ಫ್ರೆಂಡ್ ರಿಯಾ ಚಕ್ರವರ್ತಿಯನ್ನು ಮುಂಬೈ ಪೊಲೀಸ್ 4-5 ವರ್ಷ ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೆ ಅವಳಿಗೂ ಕೂಡ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಓವರ್ ಆಲ್ ಮುಂಬೈ ಪೊಲೀಸ್ಗೆ ಇಂಡಿಯಾದಿಂದ, ಮುಂಬೈಯಿಂದ, ಬಾಲಿವುಡ್ ಇಂದ ಡ್ರಗ್ಗಿಸ್ಟ್ ಗಳನ್ನು, ಡ್ರಗ್ ಡೀಲರ್ ಗಳನ್ನು, ಡ್ರಗ್ ಅನ್ನು ಕ್ಲೀನ್ ಮಾಡುವ ಉದ್ದೇಶವಂತೂ ಇಲ್ಲ. ಇಂಥ ಕೇಸ್ಗಳು ಅವರ ಕೈಗೆ ಸಿಕ್ಕರೆ ಮುಂಬೈ ಪೊಲೀಸರಿಗೆ ಒಂದು ಹಬ್ಬವಂತೂ ಸತ್ಯ. ಈ ಡ್ರಗ್ ಕೇಸ್ಗಳಲ್ಲಿ ಕೇವಲ ಮುಂಬೈ ಪೊಲೀಸ್ನ ಕೈಯಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳು ಮಾತ್ರ ಸಿಕ್ಕಾಕೊಳ್ತಾರೆ. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗಳಾಗ್ಲಿ ಅವರ ಮಕ್ಕಳಾಗ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಮುಂಬೈ ಪೊಲೀಸ್, ರಾಜಕೀಯ ವ್ಯಕ್ತಿಗಳು, ಅಂಡರ್ ವರ್ಲ್ಡ್ ಎಲ್ಲ ಡ್ರಗ್ ಕೇಸಲ್ಲಿ ಒಬ್ಬರಿಗೊಬ್ಬರು ಲಿಂಕ್ ಹೊಂದಿದ್ದಾರೆ. ಇದರಲ್ಲಿ ಬಲಿಕ ಬಕ್ರಗಳಾಗುವುದು. ರಿಯಾ ಚಕ್ರವರ್ತಿಯಂತಹ, ಸುಶಾಂತ್ ಸಿಂಗ್ ರಾಜ್ಪೂತ್ ಅಂತಹ ಸಣ್ಣ ಸಣ್ಣ ಸೆಲೆಬ್ರಿಟಿಗಳು, ದೊಡ್ಡ ಸೆಲೆಬ್ರಿಟಿಗಳು ಸಿಕ್ಕಾಕೊಂಡ್ರು ಕೂಡ ಪೊಲೀಸರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೋಟಿ ಕೋಟಿ ಹಣ ಸುರಿದು ಅಲ್ಲಿಂದ ಕ್ಲೀನ್ ಚಿಟ್ ಪಡ್ಕೊಂಡು, ವಾರ್ನಿಂಗ್ ಪಡ್ಕೊಂಡು ವಾಪಸ್ ಬರ್ತಾರೆ. ದೇಶದಲ್ಲಿ ಹಲವಾರು ಬಾರಿ ಈ ಡ್ರಗ್ ರ್ಯಾಕೆಟ್ ಅನ್ನು ಭೇದಿಸುವ ಪೊಲೀಸರು ಈ ಡ್ರಗ್ ದಂಧೆಗೆ ಪೂರ್ಣ ಪೊಲೀಸ್ ಸ್ಟಾಪ್ ಅನ್ನು ಕೊಡುವಲ್ಲಿ ವಿಫಲವಾಗಿದ್ದಾರೆ. ದಾವೂದ್ ಇಬ್ರಾಹಿಂನ ಪಾರ್ಟ್ನರ್ ಸಲೀಂ ಡೋಲಾ ಭಾರತದಲ್ಲಿ ಇರುವ ಎಲ್ಲಾ ರಾಜ್ಯಗಳಲ್ಲಿ ಡ್ರಗ್ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಇವರು ಸಪ್ಲೈ ಮಾಡುವ ಡ್ರಗ್ ನ ಹೆಸರುಗಳು ಕೂಡ ವಿಚಿತ್ರವಾಗಿದೆ. ಮೆಫೆಡ್ರೋನ್, ಎಂ ಕ್ಯಾಟ್, ಮ್ಯಾವ್ ಮ್ಯಾವ್, ಐಸ್, MD ಹೀಗೆ ವಿದೇಶದಿಂದ ಎಕ್ಸ್ಪೋರ್ಟ್ ಮಾಡಿ ಭಾರತದಲ್ಲಿ ಪ್ಲಾಂಟಿಂಗ್ ಮಾಡಿ ಭಾರತದ ಯಂಗ್ಸ್ಟರ್ಸ್ ಡ್ರಗ್ ನ ನಶೆಯಲ್ಲಿ ಮುಳುಗುವಂತೆ ಮಾಡಿದ್ದಾರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.